ದುರದೃಷ್ಟ ಸರ್ಕಾರಿ ಕೆಲಸದ ಟೈಮ್ ಇರೋದು ಬೆಳಗ್ಗೆ 10 ರಿಂದ 5:30. ಪಾಪ ನಮ್ಮ ಕೃಷ್ಣ ಬೈರೇಗೌಡರು ಹಲವಾರು ಬಾರಿ ಪಡ್ಕೊತಾ ಇರ್ತಾರೆ ಸರ್ಕಾರಿ ಕೆಲಸದ ಟೈಮನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ. ಬಟ್ ಆಗ ನಿಟ್ಟಿನಲ್ಲಿ ಯಾವುದು ಕ್ರಮ ಕೈಗೊಳ್ತಾ ಇಲ್ಲ. ಈಗ ನಾವು ಬಂದಿರೋ ಉದ್ದೇಶ ಅಷ್ಟೇ, ಈ ಭ್ರಷ್ಟ ಅಧಿಕಾರಿಗಳನ್ನ ಯಾವಾಗ ವಜಾಗೊಳಿಸ್ತೀರಾ ಮತ್ತು ಪೊಲೀಸ್ ಇಲಾಖೆ ಯಾವಾಗ ಬಂಧಿಸುತ್ತೆ, ಅದ್ರ ಮೇಲೆ ಕ್ರಮ ಯಾವಾಗ ಕೈಗೊಳ್ತೀರಾ, ಇದ್ರ ಮೇಲೆ ನಾವು ಕರ್ನಾಟಕ ಸರ್ಕಾರಕ್ಕೆ ತಮ್ಮ ಮೂಲಕ ನಾವು ಈ ರಿಕ್ವೆಷನ್ ಕೊಡ್ತಾ ಇದ್ವಿ. ದಯವಿಟ್ಟು ಆದಷ್ಟು ಬೇಗ ಈ ಇದರಲ್ಲಿ ಮನವಿಯಲ್ಲಿ ಏನು ನಮ್ಮ ರಿಕ್ವೆಷನ್ ಅಂದ್ರೆ, ಕಬಳಿಕೆದಾರರಿಗೆ ಸಹಕರಿಸಿದ 14 ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಆನೇಕಲ್ ತಾಲೂಕಿನ ಸಾರ್ವಜನಿಕರು ಹಾಗೂ ಹೋರಾಟಗಾರರು ಆಗಿದ್ದು, ತಾಲೂಕಿನಲ್ಲಿ ನಡೆಯುತ್ತಿರುವ ಭಾರಿ ಪ್ರಮಾಣದ ಸರ್ಕಾರಿ ಹಾಗೂ ಸಾರ್ವಜನಿಕ ಭೂಮಿ ಕಬಳಿಕೆ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸುತ್ತಿದ್ದೇವೆ. ಆನೇಕಲ್ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಭೂ ಕಬಳಿಕೆದಾರರು ಕೆಲವು ಭ್ರಷ್ಟ ಅಧಿಕಾರಿಗಳ ಸಹಕಾರದಿಂದ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿರುವುದು ದಾಖಲೆಗಳ ಮೂಲಕ ಸ್ಪಷ್ಟವಾಗಿದೆ. ಈ ಸಂಬಂಧ ಒಟ್ಟು 16 ಜನ ಸರ್ಕಾರಿ ಅಧಿಕಾರಿಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಹಾಗೂ ದಾಖಲೆಗಳಲ್ಲಿ ಬೆಳಕಿಗೆ ಬಂದಿದೆ. ಈ ಅಧಿಕಾರಿಗಳ ತಿಳುವಳಿಕೆಯಿಂದ ಸರ್ಕಾರಿ ಭೂಮಿ ಲೂಟಿಯಾಗಿದೆ, ಸಾಮಾನ್ಯ ಜನರಿಗೆ ನ್ಯಾಯ ದೊರಕಿಲ್ಲ, ಆಡಳಿತ ವ್ಯವಸ್ಥೆ ಇವತ್ತು ತಹಶೀಲ್ದಾರ್ ಬಂದು ನೀವು ಬಂದು ಮನವಿ ತಗೊಳ್ತಿದ್ದೀರಾ, ದಯವಿಟ್ಟು ಯಾವಾಗ ಅದನ್ನು ಅರೆಸ್ಟ್ ಮಾಡ್ತೀರಾ, ಯಾವ ಮೇಲೆ ಕ್ರಮ ಕೈಗೊಳ್ತೀರಾ ಅಂತ ಮೀಡಿಯಾ ಮುಂದೆ ಹೇಳಿ ನೀವು ಲೆಟರ್ ತಗೊಳ್ಬೇಕು. ಆದಷ್ಟು ಶೀಘ್ರ ಯಾವಾಗ, ಈ ವರ್ಷ ಆಗುತ್ತಾ ಇಲ್ಲ ಬರೋ ವರ್ಷ ಆಗುತ್ತಾ ಮೇಡಮ್? ಸಾಹೇಬ್ರೆ, ತಮಗೂ ಒಂದು ಕ್ವಶನ್, ಯಾಕೆ ಇಷ್ಟು ಸರ್ ಅದನ್ನೇ ಮೈಕಲ್ ಹೇಳ್ಬಿಡಿ ಸರ್, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ನಾವು ಅದನ್ನ ಹೊರಗಡೆ ಹೇಳಕ್ ಬರೋದಿಲ್ಲ. ನಾವು ಅದಕ್ಕೆ ಈಗ ಅವ್ರಿಗೆ ಬೇಲ್ ಆಗ್ಲಿ, ಬೇಲ್ ಆಗೋವರೆಗೂ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿ ನೀವು ಹೇಳ್ತಾರೆ, ಅದನ್ನ ನೇರವಾಗಿ ಮೈಕಲ್ ಹೇಳ್ಬಿಡಿ ಸರ್. ಈಗ ನಾವು ಏನ್ ಕ್ರಮ ತಗೋತೀರಿ ದಯವಿಟ್ಟು ಹೇಳಿ. ಬೇರೆ ರೀಸನ್ಸ್ ಬೇಕಾಗಿಲ್ಲ, ಅಷ್ಟೇ ಸಾಕು ಅವ್ರನ್ನ ಅರೆಸ್ಟ್ ಮಾಡಕ್ಕೆ. ಅಥವಾ ನಮಗೂ ಗೊತ್ತಿದೆ FIR ಆಗಿದ ತಕ್ಷಣ ಏನ್ ಮಾಡ್ಬೋದು, ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ಸ್ಟೇಟ್ಮೆಂಟ್ ತಗೊಂಡು 1 ತಿಂಗಳು ಬೇಕಾಗಿರ್ಲಿಲ್ಲ. ದಯವಿಟ್ಟು ಇದನ್ನ ಮುತುವರ್ಜಿವರಿಸಿ, ತಮ್ಮದು ಕೂಡ ಅದು ಸರ್ಕಾರಿ ಸೇವೆಯಲ್ಲಿ ಇದ್ದೀರಾ, ಸರ್ಕಾರಿ ಜಾಗಗಳನ್ನ ಉಳಿಸ್ಬೇಕಾಗಿರೋ ಜವಾಬ್ದಾರಿ ನಮ್ದಲ್ಲ ನಿಮ್ದು ಕೂಡ ಅನ್ನುವಂಥದ್ದು ದಯವಿಟ್ಟು ಪರಿಗಣಿಸಿ. ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ನಾವು ಭರವಸೆಯನ್ನ ಇಟ್ಕೊಂಡಿದ್ದೀವಿ. ನಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. 11/2025 ಇಸ್ವಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಪ್ರಕರಣ ದಾಖಲಿಸ್ತಾರೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ. ಇದರಲ್ಲಿ 16 ಜನ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಈ ರೀತಿ ಸುಮಾರು 8 ಸರ್ವೆ ನಂಬರ್ಗಳಲ್ಲಿ ಅಕ್ರಮ ನಡೆದಿದೆ, ಭೂ ದಾಖಲೆಗಳು ಸೃಷ್ಟಿ ಮಾಡಿ ಭೂ ಕಬಳಿಕೆ ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಪ್ರಕರಣ ದಾಖಲಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 25 ದಿನ ಆಗಿದೆ, ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಇದರ ಕುರಿತಾಗಿ ನಾವು ಇವತ್ತು ಸಮಾನ ಮನಸ್ಕ ವಕೀಲರು ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಆನೇಕಲ್ ತಾಲೂಕು ಆಫೀಸ್ ಮುಂದೆ ಶಾಂತಿಯುತವಾಗಿ ಧರಣಿ ನಡೆಸಲಿಕ್ಕೆ ನಾವು ಬಂದಿದ್ದೀವಿ. ಮತ್ತು ನಮ್ಮ ಧರಣಿಯಲ್ಲಿ ನಾವು ಒಂದು ಮನವಿ ಸಹ ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ನಮ್ಮ ಮನವಿ ಮುಖ್ಯ ವಿಚಾರ ಏನಿದೆ ಅಂದರೆ, ಈ ಯಾರಿದ್ದಾರೆ 16 ಜನ ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣದಿಂದ ವಜಾಗೊಳಿಸಬೇಕು, ಕೆಲಸದಲ್ಲಿ ವಜಾಗೊಳಿಸಬೇಕು, ಮತ್ತು ಅವ್ರ ವಿರುದ್ಧ ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತು ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ. ಮುಂದೆ ಅವರು ಎಷ್ಟು ಕ್ರಮ ತಗೋದು ಅಂತ ಹೇಳಿದ್ರು ಸರ್? ಆದಷ್ಟು ಬೇಗ ಅಂತ ಹೇಳ್ತಾರೆ, ಎಷ್ಟು ಆದಷ್ಟು ಬೇಗ ಏನು ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ. ಈಗಾಗಲೇ ತಾವು ಗಮನಿಸ್ಬೋದು, ಇದು ಜಿಲ್ಲಾಧಿಕಾರಿಗಳೇ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿ FIR ಅಲ್ಲಿ ಡೀಟೇಲ್ಡಾಗಿ ಬರೆದಿದ್ದಾರೆ. ಏನೇನಾಗಿದೆ, ಯಾರು ನೋಟಿಸ್ ಕೊಟ್ಟಿದ್ದೀವಿ, 1947ನೇ ಇಸ್ವಿಯಲ್ಲಿ ಸಾಗುವಳಿ ಚೀಟಿಗಳು ಯಾವ ರೀತಿ ತಿದ್ದಿದ್ದಾರೆ, ಈಗ ಸಂಬಂಧಿಸಿದಂತೆ ಆ ದಾಖಲಾತಿಗಳು ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತೇಳಿ ಉತ್ತರಗಳು ಕೊಟ್ಟಿರೋದು, ಇದೆಲ್ಲ ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ತುಂಬ ಪ್ರಬಲವಾದ ವ್ಯಕ್ತಿಗಳ ಕೈವಾಡ ಇದೆ ಅಂತೇಳಿ. ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಕುಮ್ಮಕ್ಕು ಕೊಡ್ತಾ ಇದೆ. ಇಂಥ ಪ್ರಕರಣಗಳಲ್ಲಿ
ಆದಷ್ಟು ಬೇಗ ಶೀಘ್ರವಾಗಿ ಕ್ರಮ ಕೈಗೊಂಡು ಇಂಥ ಅಧಿಕಾರಿಗಳನ್ನು ತಕ್ಷಣದಿಂದ ವಜಾಗೊಳಿಸಬೇಕು. ಇಂಥ ಆರೋಪಿಗಳನ್ನು ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸಕ್ಕೆ ನಾಲಾಯಕ ಆದಂತಹ ವ್ಯಕ್ತಿಗಳು ಇಂಥವ್ರ ಮೇಲೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೀವಿ ನಾವು. ಈ ಸರ್ಕಾರಿ ಜಾಗಗಳನ್ನು, ಸರ್ಕಾರಿ ಭೂಮಿಗಳನ್ನು ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಸಹ ಇದೆ. ಈ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಒಂದು ಜವಾಬ್ದಾರಿ ಇದೆ. ಯಾಕೆ ಈ ರೀತಿಯಾದಂಥ ಮೀನಾಮೇಷ ನೀವು ಮಾಡ್ತಾ ಇದ್ದೀರಾ? ತಹಶೀಲ್ದಾರ್ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಯಾಕೆ ಮಾಡ್ತಾ ಇದ್ದೀರಾ? ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು ಕಂಪ್ಲೇಂಟು? DC ಅವ್ರು ಕೊಟ್ಟರೆ ಸ್ವಾಮಿ. ಆ DC ಅವ್ರು ಕೊಟ್ಟಿರೋಂಥ ಕಂಪ್ಲೇಂಟ್ಗೆ ಇವತ್ತು ಮಾನ್ಯತೆ ಇಲ್ಲ ಅಂತಂದರೆ ಇನ್ಯಾವುದು ಕಂಪ್ಲೇಂಟ್ಗೆ ನೀವು ಇದು ಕ್ರಮ ಕೈಗೊಳ್ತೀರಾ? ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಿ? ನೀವು ಯಾರೋ ಒಬ್ಬ ವ್ಯಕ್ತಿ ಏನೋ ಸುಮ್ಮನೆ ಒಂದು ಬಾಯಿ ಮಾತಲ್ಲಿ ಹೇಳಿದ್ರೆ ಕರ್ಕೊಂಬಂದು ಸ್ಟೇಷನಲ್ಲಿ ಕೂರಿಸ್ಕೊತೀರಾ? ಇದು ಯಾಕೆ? ಇದು ಸರ್ಕಾರಿ ಜಮೀನಿಂದ ಹಳ್ಳಿಗಳಿಗೆ ಬೇಕಾಗಿರುವಂತಹ ಸ್ಕೂಲ್ ಬೇಕು, ಕೆರೆಗಳು ಬೇಕು, ಕುಂಟೆಗಳು ಬೇಕು. ಮುಂದೆ ನಮ್ಮ ಪೀಳಿಗೆಗಳು, ಆ ಪೀಳಿಗೆಗೆ ಬೇಕಾದಂತಹ ಶಾಲೆಗಳನ್ನು, ಆಸ್ಪತ್ರೆಗಳನ್ನು ಕಟ್ಟಿಸೋದಕ್ಕೆ ಬೇಕು ಸ್ವಾಮಿ. ಯಾಕೆ ಇವತ್ತು ಆನೇಕಲ್ ತಾಲೂಕಲ್ಲಿ ಅಕ್ರಮವಾಗಿ ಜಮೀನುಗಳನ್ನು ಸರ್ಕಾರಿ ಅಧಿಕಾರಿಗಳು ಭೂ ಕಬಳಿಕೆ ಮಾಡೋಂಥವ್ರಿಗೆ ಕೊಡ್ತಾ ಇದ್ದಾರೆ. ಸುಮಾರು 48 ಎಕರೆ ಜಮೀನನ್ನು ಸರ್ಕಾರಿ ದಾಖಲಾತಿಗಳನ್ನು ತಿದ್ದಿ ಭೂಕಳ್ಳರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವರೇನಾದರೂ ಇನ್ನೂ ಅರೆಸ್ಟ್ ಆಗಿಲ್ಲ. ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ವಜಾ ಆಗಿದೆ ಬೇಲು, ಹೈಕೋರ್ಟಲ್ಲಿ ವಜಾ ಆಗಿದೆ. ಆದರೂ ಕೂಡ ಅವರು ಇನ್ನೂ ಬೇಲ್ ಓಡಾಡ್ಕೊಂಡಿರಲಿ, ಬೇಲ್ ತಗೊಂಡು ಆರಾಮಾಗಿರಲಿ ಅಂಥೇಳಿ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಅವ್ರನ್ನ ವಜಾ ಮಾಡಬೇಕಂತೇಳಿ ನಾವು ಪ್ರತಿಭಟನೆ ಮಾಡಿದ್ವಿ.